ಸ್ನೇಹಿತರೆ, ಕಾರ್ತಿಕ ಮಾಸದ ಬಗ್ಗೆ ಹಲವು ವಿಷಯಗಳನ್ನು ನಾನು ಈ ಮೊದಲೇ ತಿಳಿಸಿದ್ದೇನೆ. ಅದರ ಮಹತ್ವ ಏನು ಮತ್ತೆ ಹೇಗೆ ಆಚರಣೆ ಮಾಡಬೇಕು ಎಲ್ಲವುದನ್ನು ಕೂಡ, ಆ ಮಾಹಿತಿ ಕೂಡ ನಿಮ್ಗೆ ತಿಳ್ಕೊಳ್ಬೇಕು ಅನ್ನೋ ತರ ಇದ್ರೆ ಪ್ಲೇ ಲಿಸ್ಟ್ ಅಲ್ಲಿ ವಿಡಿಯೋ ಇದೆ, ಅದನ್ನ ದಯವಿಟ್ಟು ಒಂದ್ಸರಿ ನೋಡ್ಕೊಂಡು ಆಮೇಲೆ ಈ ವಿಡಿಯೋ ಎನ್ನುವಂಥದ್ದನ್ನು ನೋಡಿ. 5ನೇ ಆರಾಧನೆ ಅಂತಂದ್ರೆ ತುಳಸಿಯ ಪೂಜೆ. ಕಾರ್ತೀಕ ಮಾಸದಾದ್ಯಂತ ತುಳಸಿಯ ಮುಂದೆ ದೀಪವನ್ನ ಹಚ್ಚಿ ವಿಶೇಷವಾಗಿ ತುಳಸಿಯನ್ನ ಪೂಜಿಸಬೇಕು. ಅದರಲ್ಲಿಯೂ ಕಾರ್ತೀಕ ಮಾಸದ ಉತ್ಥಾನ ದ್ವಾದಶಿಯ ದಿನ ತುಳಸಿ ದೇವಿಯ ವಿವಾಹವನ್ನ ವಿಷ್ಣು ರೂಪಿಯಾದ ನೆಲ್ಲಿ ಗಿಡದ ಜೊತೆ ಆಚರಿಸಲಾಗ್ತದೆ. ಈ ತುಳಸಿ ವಿವಾಹವನ್ನ ಆಚರಿಸುವುದರಿಂದ ಮಹಿಳೆಯರಿಗೆ ಸೌಭಾಗ್ಯ ಎನ್ನುವಂಥದ್ದು ಸಿದ್ಧಿಸುತ್ತದೆ, ಹಾಗೆಯೇ ಉತ್ತಮ ಸಂತಾನ ಪ್ರಾಪ್ತವಾಗ್ತದೆ. ಈ ಮಾಸದಲ್ಲಿ ವಿಷ್ಣು ರೂಪಿಯಾದ ಸಾಲಿಗ್ರಾಮಕ್ಕೆ ತುಳಸಿಯನ್ನ ಅರ್ಪಿಸುವುದು ಸಹ ಬಹಳ ಶ್ರೇಷ್ಠವಾದಂತಹ ಆಚರಣೆಯಾಗಿದೆ. ಈ ಮಾಸದಲ್ಲಿ ತುಳಸಿ ಪೂಜೆಯನ್ನ ಮಾಡುವುದರಿಂದ ಲಕ್ಷ್ಮೀದೇವಿ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸಿರುತ್ತಾಳೆ. ಇನ್ನುಳಿದ ಆಚರಣೆಗಳ ಬಗ್ಗೆ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದ, ಮತ್ತೆ ಸಿಗ್ತೇನೆ.